ಸಾಲಗಳನ್ನು ಹೆಚ್ಚು ವಿತರಣೆ ಮಾಡುವಂಥ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಸಾಲವನ್ನು ನಾವು ವಿತರಣೆ ಮಾಡಲಿಲ್ಲ ಅಂದರೆ ಎಫ್ ಡಿ ತೊಗೊಬಂದು ನಾವು ಒಂದು ಕಡೆ ದುಡ್ಡು ಇಟ್ಕೊಂಡು ಸಾಲಗಳನ್ನು ವಿತರಣೆ ಮಾಡಲಿಲ್ಲ ಅಂದರೆ ಬ್ಯಾಂಕಿಗೆ ಹೊರೆ ಆಗುತ್ತೆ. ಹಾಗಾಗಿ ನಾವು ಎಫ್ ಡಿ ತೊಗೊಂಡಾಗ ಸಾಲವನ್ನು ಕೊಡಬೇಕಾಗುತ್ತೆ, ವಸೂಲಿಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ನೌಕರರು ಏನಿದ್ದಾರೆ, ನಮ್ಮಲ್ಲಿ ಹಲವಾರು ಸದಸ್ಯರುಗಳಿದ್ದಾರೆ. ಸರ್ಕಾರಿ ನೌಕರರಿಗೂ ಸಹ ಮುಂದಿನ ದಿನಗಳಲ್ಲಿ ಜಂಟಿ ಸಾಲವನ್ನು ನೀಡುವ ಮುಖಾಂತರ ನಾವು ಹಿಂದೆ ಕೊಡ್ತಾ ಇದ್ವಿ, ಅದು ನಿಂತೋಗಿತ್ತು, ಅದನ್ನು ಸಹ ನಾವು ಚಾಲನೆಯನ್ನು ಕೊಡ್ತೇವೆ. ಏನು ಸರ್ಕಾರಿ ನೌಕರರಿದ್ದಾರೆ ಅವ್ರಿಗೂ ಸಾಲವನ್ನು ಕೊಡುವ ಮುಖಾಂತರ ಹಾಗೂ ಬಡವರಿಗೆ ನಾನು ಭಾಳ ಆಸೆ ಏನಪ್ಪ ಅಂತ ಅಂದರೆ 10,000 5,000 ಬಡವರಿಗೆ ಸಾಲವನ್ನು ಕೊಟ್ಟು ಏನು ಸಣ್ಣ ವ್ಯಾಪಾರಿಗಳಿದ್ದಾರೆ ಅವ್ರನ್ನ ಕಷ್ಟದಿಂದ ಹೊರಬರುವ ಹಾಗೆ ಮಾಡಬೇಕು ನಮ್ಮಲ್ಲಿ ಸದಸ್ಯರುಗಳಿಗೆ ಅನ್ನೋ ಒಂದು ಆಸೆ ಇದೆ. ಇಷ್ಟೆಲ್ಲವನ್ನು ಮಾಡಬೇಕಾದ್ರೆ ಮತ್ತು ನಮಗೆ ನೀವೆಲ್ಲರೂ ಸಹ ನಮ್ಮ ತಂಡಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಮತ್ತು ನೀವೆಲ್ಲರೂ ಇನ್ನೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ, ನಾನೊಬ್ಬ ಒಂದಿಬ್ಬರು ಅಥವಾ 3 ಜನ ಗೆದ್ದರೆ ಈ ಬ್ಯಾಂಕನ್ನು ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ನಮ್ಮ 10 ಜನ ತಂಡದವರು ಸಹ ಗೆದ್ದರೆ ಮಾತ್ರ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ 10 ಜನರನ್ನು ಸಹ ತಾವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ.